ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MIA ಮಲ್ಲಪ್ಪ ಸಿದ್ದರಾತ್ ಮೇರೆ. ನಾಯಕತ್ವಕ್ಕಾಗಿ ಕಿತ್ತಾಟ, ಜಗಳ, ಆಡಳಿತ ನಿಂತದ, ವಿಫಲ ಆಗಿದೆ. ವಿರೋಧ ಪಕ್ಷ ಟೀಕೆ ಮಾಡೋದು ಸಹಜದ, ಮಾಡಲೇಬೇಕಾದಂಥದ್ದು. ಇದು ಅನಿವಾರ್ಯ ಇರಲಿಲ್ಲ. ಇದು ಸಿದ್ದರಾಮಯ್ಯರವರ ಮತ್ತು DK ಇಬ್ಬರು ತಪ್ಪಿದ್ದಾರೆ. ಅವ್ರು ಮಾತು ಕೊಟ್ಟಿದ್ದು ನಡ್ಕೋಬೇಕಾಗಿತ್ತು. ಸಿದ್ದರಾಮಯ್ಯನವರು ಮಾತಿನ ಶಕ್ತಿ ತಗೊಳ್ಳೋದು, ಹಾಗೆ ಹೀಗೆ. ಇವರು ಇಂಡೈರೆಕ್ಟಾಗಿ ಮಾತಾಡೋದು, ಡೈರೆಕ್ಟ್ ಮಾತಾಡಲಾರ್ದು. DK ಅವರು ಇಲ್ಲ, ನೀವು ಮಾತಾಡೇ ಇಲ್ಲ ಅದು, ನಾವು ಮಾತಾಡಿಲ್ಪ ಕೊಡೋದಿಲ್ಲ ಅಂತ ಹೇಳುವಂಥದ್ದರೆ ಆಗಬೇಕು. ಇಷ್ಟು ಹೈಕಮಾಂಡ್ ಬಂದು ನಿಲ್ಲಿಸಬೇಕಾಗಿತ್ತು. ನೀರು ಕಳೆದ ತಿಂಗಳಿಂದ ನೋಡ್ತಾ ಇದ್ದೀವಿ. ಎದ್ದ ತಕ್ಷಣ ಪೇಪರ್ದಲ್ಲಿ ಅದೇ ಸುದ್ದಿ. ಒಮ್ಮೆ ಸನ್ಯಾಸಿ ಹೆಂಗೆ ಮಾತಾಡ್ತಾರೆ DK ಅವರು, ಮತ್ತು ನಿಜವಾಗಿ ಸನ್ಯಾಸರೇ ಆಗ್ಬೇಕಲ್ಲ. ಅವರು ವೇದವಾಕ್ಯ ಅಂತ ಹೇಳ್ತಾರೆ, ಮತ್ತು ಅವ್ರ ವಿರುದ್ಧ ನಿಲ್ತಾರೆ. ಸಿದ್ದರಾಮಯ್ಯರ ಮಾತು ವೇದವಾಕ್ಯ. ಹೈಕಮಾಂಡ್ ಹೇಳಿ ಇಬ್ಬರು ಕೇಳ್ಬೇಕಂತ. ಸಿದ್ದರಾಮಯ್ಯನ ಹೋಗಿ ಹೇಳ್ತಾರೆ, ಹೈಕಮಾಂಡ್ ಹೇಳ್ತದೆ. ಈಗ DK ಅವ್ರು ಬಿಟ್ಟು ಕೊಡಪ್ಪ, ಅದು ಬಿಟ್ಟು ಕೊಡ್ತಾರಾ? ಇಲ್ಲ, ನಾ 2020 ನಾನಪ್ಪ ಹೇಳೋದಷ್ಟು ಮಾತಿ. ಹೈಕಮಾಂಡ್ ಮುಖ್ಯ ಸುಳ್ಳಲ್ಲ ಅದನ್ನೆಲ್ಲ ಇವತ್ತು ಪ್ರಶ್ನೆ ಮಾಡ್ತಾಯಿದ್ದಾರೆ ವಿಜೇಂದ್ರ ಅವರು. ವಿಜೇಂದ್ರ ಇರ್ಬೋದು, ಅವ್ರ ಬಗ್ಗೆ ಟೀಕೆಗಳು ಸಾಕಷ್ಟು ಮಾಡ್ತಾ ಇರ್ಬೋದು. ಅದು ಒಳ್ಳೆ ಬುದ್ಧಿವಂತರು, ಧ್ವನಿ ಜೋರು ತಂದೆ. ಹೀಗಾಗಿ ಅವ್ರು ಕೇಳ್ತಾ ಇದ್ದಾರೆ, ಏನರಪ್ಪ ನೀವು ಮಾಡ್ತಾಯಿದ್ರೆ ಹಾಳಾಗಿದೆ ಅಡ್ಮಿನಿಸ್ಟ್ರೇಷನ್. ನಿಶ್ಚಿತವಾಗಿ ಹಾಳಾಗಿದೆ. ಜನ ಮಾತಾಡ್ತಿದ್ರು. ಈಗ ಗ್ಯಾರಂಟಿ ಕೊಟ್ಟು ಜನ ಏನು ಮಾಡೋದಪ್ಪ ಗ್ಯಾರಂಟಿ, ಈ ರೀತಿ ಎಲ್ಲ ತುಟ್ಟಿ ಆಗ್ತದೆ ನೋಡೋದು, ಇವ್ರದ್ದು ಏನು ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ಬರೀ ಮಾತಾಡ್ತಾರೆ ಭಾಳ ಅಂತೇಳಿ. ಆದರೆ ಎದ್ದ ತಕ್ಷಣ ಅದೇ ಕಾಲಕ್ಕೆ ನಮ್ಮ ಛಲವಾದಿ ನಾರಾಯಣ ಸ್ವಾಮಿಗಳು, ವಿರೋಧ ಪಕ್ಷದ ನಾಯಕರು, ಅವರು ಸಹಿತ ಇವತ್ತು ಆಡೋದು ಎಲ್ಲರೂ ಎಲ್ರಿಲ್ಲ, ಏನು ಕೆಲಸ ಇಲ್ಲ, ಅಡ್ಮಿನಿಸ್ಟ್ರೇಷನ್ ಎಲ್ರಿಲ್ಲ. ದೇರ್ ಇಸ್ ನೋ ಗುಡ್ ಗವರ್ನೆನ್ಸ್. ಒಳ್ಳೆ ಆಡಳಿತ ಇಲ್ಲ. ತಮ್ಮ ನೀರಿಗೆ ಯಾಕೆ ಬಿಡೋದತ್ತಾ ಇದ್ದಾರೆ, ಬಿಟ್ಟು ಹೋಗ್ಬೇಕು ಅವರು. ಸುಮ್ಮ ರಾಷ್ಟ್ರಪತಿ ಆಡಳಿತ ತೊಗೊಂಬರ್ರಿ ಅನ್ನುವಂಥ ಮಾತು ಮಾತಾಡಲಿಕ್ಕಿದ್ದಾರೆ. ಒಮ್ಮೆ ಹೌದು ಅನ್ನಿಸ್ತದೆ, ಬರಬೇಕಿದಕ್ಕಂತೇಳಿ. ಯಾಕಂದರೆ ಎಷ್ಟು ವರ್ಷ ಆದರೂ ಕಾಂಗ್ರೆಸ್ ಇಷ್ಟೋ ಪಾಠ ಕಲಿಬೇಕಾಗಿತ್ತು. ಈಗಾಗಲೇ BJP ಅಗದಿ ಜಬರ್ದಸ್ತಾಗಿ ಹೊಡೆತ ಕೊಟ್ಟದು ಇದು ಕಾಂಗ್ರೆಸ್ಸಿಗೆ. ರಾಷ್ಟ್ರ ಮಟ್ಟದಲ್ಲಿ ತಳಮಟ್ಟಕ್ಕೆ ಹೋಗಿ ಮುಟ್ಟಿತ್ತು. ಇವತ್ತಿನ ಒಂದಿಷ್ಟು ರಾಹುಲ್ ಗಾಂಧಿ ಅನ್ನುವಂಥ ಒಬ್ಬ ಮುಖಂಡ, ಅದು ಕುಟುಂಬ ಇರ್ಬೋದು, ನೆಹರು ಕುಟುಂಬದ ಸಂತತಿ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಜನರ ಸಮೀಪ ಹೋಗಿ ಮಾಡೆ ತಿರುಗಾಡೆ ಪೂರ ನೆಲಕಚ್ಚಿದಂತಹ ಕಾಂಗ್ರೆಸ್ಸನ್ನು ಒಂದು ಹಂತಕ್ಕೆ ನಿಲ್ಲಿಸಿದ್ದಾರೆ. ಇಂಥ ಪ್ರಸಂಗದಲ್ಲೇ ಸಿದ್ದರಾಮಯ್ಯನಂಥ ಪ್ರಜ್ಞಾವಂತರು ಮತ್ತು DK ಅಂತ ಬೆರಿಕಿ ಅಂತೀವಿ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ. ಬೆರಿಕಿ ಅಂದರೆ ಬುದ್ಧಿವಂತ. ಈ ಸರ್ಕಾರ ಇಬ್ಬರು ಕೂಡ ಕೇಳ್ತಾ ಇದ್ದಾರಂತ. ಅದಕ್ಕೆ ಇವತ್ತು ಜಗದೀಶ್ ಶೆಟ್ಟರ್ ಅವರಾಗಿರ್ಬೋದು, ನಮ್ಮ ಬೊಮ್ಮಾಯಿಯವರಾಗಿರ್ಬೋದು ಟೀಕೆ ಮಾಡಲಿಕ್ಕಿದ್ದಾರೆ. ಕಾಂಗ್ರೆಸ್ ಸಹಾಯಕಪ್ಪ, ಹೈಕಮಾಂಡ್ಗೆ ಏನು ಕಸುನೂ ಇಲ್ಲ. ಹೌದು, ಕಸು ಇಲ್ಲ, ನಿಶ್ಚಿತನ, ಅದರಲ್ಲಿ ಎರಡು ಮಾತಿಲ್ಲ. ಎರಡು ಕಾರಣಗಳಿದ್ದಾವೆ. ಅದು ಒಂದಿದ್ದು ಇವತ್ತು ನಿಶ್ಶಕ್ತ ಆಗಿಬಿಟ್ಟದ ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವರ ಈ ಕಾಂಗ್ರೆಸ್. ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಇದ್ದಂಥದ್ದಿಲ್ಲ, ನಿಶ್ಶಕ್ತ ಆಗಿದೆ, ಶಕ್ತಿ ಇಲ್ಲ ಅಂತ ಅನ್ನಿಸ್ತದೆ. ಹಾಗಂತ ತಿಳ್ಕೊಂಡವ್ರು ಎಲ್ಲದಕ್ಕೂ ಬಗ್ತಾರಂತೂ ಅಲ್ಲ ರಾಹುಲ್ ಗಾಂಧಿ ಅವರು. ಆದರೆ ಸಿದ್ದರಾಮಯ್ಯನ ಕಳ್ಕೊಂಡು DK ಅವ್ರನ್ನ ಕಳ್ಕೊಂಡ್ರು ಸಹಿತ ಪಕ್ಷಕ್ಕೆ ದೊಡ್ಡ ಹೊಡೆದು ಬೀಳ್ತದೆ ಅನ್ನೋದು ಅವ್ರಿಗೆ ಗಂಭೀರವಾಗಿ ಗೊತ್ತದ. ಮತ್ತು ಇವರಿಬ್ಬರಿಗೆ ಗೊತ್ತದ್ರಿ, ಇಬ್ಬರೇನು ಸಾಮಾನ್ಯರಿಲ್ಲ, ಅಸಾಮಾನ್ಯನ. ಆದರೂ ಕುರ್ಚಿ ಆಸೆ. ಹೀಗಾಗಿ ಕಾಂಗ್ರೆಸ್ ಇವತ್ತು ಅಸಹಾಯಕ, ನಿಸ್ಸಹಾಯಕ ಅಂತೇಳಿ ಬೊಮ್ಮಾಯಿಯವರು ಹೇಳ್ತಾ ಇದ್ದಾರೆ. ಬೊಮ್ಮಾಯಿಯವ್ರು ಹೇಳೋದು ಖರೆ ಇದೆ. ಹಾಗಾದ್ರೆ ಕೂಡ ಅವ್ರು BJPದು ಹೈಕಮಾಂಡ್ ಮಾತು ಇವರೆಲ್ಲ ಕೇಳಬೇಕು ಅಂತಿಲ್ಲ. ಇವರು ನೋಡ್ರಿ, ಇವತ್ತು ಅಲ್ಲೂ ಅಧ್ಯಕ್ಷ ಗಿರೀಶ್ರಾವ್ ಯುದ್ಧ ನಡೆದ್ರಿ, ಅಂತರ್ಗ ಯುದ್ಧ BJPಯಲ್ಲಿ. ಕಮಾಂಡ್ ಜೋರ್ದಾರ್ ಅದ, ಮೋದಿ ಅವ್ರದ್ದು, ಶಾರ ಅವ್ರದ್ದು. ಆದರೂ ಅಲ್ಲಿ ಬೆನ್ನ ಮತ್ತು ಜೋರು ಇದ್ದಾವೆ. ಆದರೆ ಕಾಂಗ್ರೆಸ್ನ ಬಗ್ಗೆ ಮಾತಾಡ್ತಿದ್ದಾರೆ, ಮತ್ತು ಕಾಂಗ್ರೆಸ್ ಸತ್ಯ ಅದ. ಹಾಗಾದರೆ ಆ ಕಾರಣಕ್ಕೆ ಟೀಕೆ ಮಾಡ್ಬಾರಂತಲ್ಲ, ಕೇಳ್ತಾ ಇದ್ದಾರೆ. ಅಸಹಾಯಕ ಆಗ್ಯದಪ್ಪ ಕಾಂಗ್ರೆಸ್ಸು ಇವರಿಬ್ಬರು ತಿಕ್ಕಾಡಿದಾಗ. ಇನ್ನೊಂದು ಕಡೆ ಹೇಳಿದ್ದಾರೆ, ನಿಮ್ಮ ಸರ್ಕಾರ ವಿಫಲ ಆಗಿ ಅಂತೇಳಿ ನಮ್ಮ ಜಗದೀಶ್ ಶೆಟ್ಟರ್ ಟೀಕೆ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ BJP ಇವತ್ತು ಅಥವಾ ದೇವೇಗೌಡರ ನಮ್ಮ JDS ಇವ್ರ ಬಗ್ಗೆ ಜೋರ್ದಾರ್ ಟೀಕೆ ಮಾಡ್ತಾ ಇದ್ದಾರೆ. ಜನಕ್ಕೆ ಹೋಗಿ ಮುಟ್ಟಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಲ್ಲೊಂದು ಬಲಿಷ್ಠ ವಿರೋಧ ಪಕ್ಷ ಇದ್ರೂ ಸಹಿತ ಇವರು ಈ ರೀತಿ ತಿಕ್ಕಾಡೋದು ನೋಡಿದಾಗ ಸಹಜವಾಗಿ ಯಾರ್ಯಾರು ಆಶ್ಚರ್ಯ ಅನಿಸ್ತದೆ. ಏನು ಇವ್ರು ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ?
ಸಿದ್ದರಾಮಯ್ಯರು ಹೌದು ಹಠ ಹಿಡಿದಿರ್ಬೋದು, ಕೊನೆಗಾಲಕ್ಕೆ ಬಂದೀವಪ್ಪ ನಾವು ಇದಷ್ಟು 2.5 ವರ್ಷ ಮಾಡೇ ಹೋಗ್ತೀವಿ ಅಂತೀವಿ, ಹಠ ಹಿಡಿದಿರ್ಬೋದು. ಹೋಗಲಿ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ಎಲ್ಲ ಸಮಸ್ಯೆಗಳು ಸಾಲ ಆಗ್ತವೆ ಈ ರಾಜ್ಯದ್ದು. ಅವರೇನು ಮಾಡೋರು ಅದರ ಬಂದೀಗ ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯದನ ಅನ್ನೋದು ಸಹಿತ ಇವತ್ತು ಪ್ರಶ್ನೆ ಅದ. ಬರೀ ಮುಖ್ಯಮಂತ್ರಿ ಆಗ್ದನು ಆಗ್ರಿ, ಬೇಡ ಅಂತ ಯಾರು ಹೇಳಿದರು, ನಿಮ್ಮ ಅಧಿಕಾರ ನಿಮ್ಮ ಮೆಂಬರ ಒಪ್ಪಿದ್ರೆ ನಿಮ್ಮ ಸಂಖ್ಯಾಬಲ ಹೆಚ್ಚಿದ್ರೆ ಆಗ್ರಿ. ಆದರೆ ಸಂಖ್ಯಾಬಲ ಹೆಚ್ಚದಂದ್ರೆ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ ಸಿದ್ದರಾಮಯ್ಯ ಹೆಚ್ಚದಪ್ಪ ಅಂತೇಳಿ, ನಿಮ್ದಿಲ್ಲ. ಹೋಗ್ರಿ, ಆದರೂ ಏನಾದರೂ ಅದನ್ನು ಮೀರಿ ನಿಮಗೆ ಈಗಾಗಲೇ ಹೇಳಿದ್ದಿಲ್ಲ ನಿಮಗೆ ಹಿಂದೊಮ್ಮೆ ಗಾಂಧಿಯವರು ಸುಭಾಷ್ ಚಂದ್ರ ಬೋಸನ್ನು ಸರಿಸಿ ತಮ್ಮ ವ್ಯಕ್ತಿಯನ್ನು ಅಧ್ಯಕ್ಷ ಮಾಡಿದ್ರು ಅವತ್ತು. ಯಾಕಂದರೆ ಸುಭಾಷ್ ಚಂದ್ರ ಬೋಸರು ಉಗ್ರವಾದಿದ್ದಾರೆ, ನಮ್ಮ ಸಿದ್ಧಾಂತ ತಪ್ಪಿದ್ದನ್ನು ಕಾರಣಕ್ಕೆ ಅವತ್ತೇನೋ ಮಾಡಿದ್ರು ಗಾಂಧೀಜಿಯವರು. ಇವತ್ತು ಹೌದಪ್ಪ, ಕರ್ನಾಟಕ ಉದ್ಧಾರ ಆಗ್ತದೆ, ಬಡತನ ಹೋಗ್ತಿದ್ರು, ಇವ್ರನ್ನ ಮಾಡಿದ್ರೆ ಎಲ್ಲರೂ ಶಿಕ್ಷಣ ಸಿಗ್ತೈತಿ, ಎಲ್ಲರೂ ಸ್ವಚ್ಛ ನೀರು ಸಿಗ್ತೈತಿ, ಮತ್ತು ಎಲ್ಲ ರೈತರ ಸಾಲ ಮನ್ನಾ ಆಗ್ತೈತಿ. ಇಂಥವು ಮುಖ್ಯದವಲ್ಲ, ಅವೆಲ್ಲ ಮಾಡ್ಲಿಕ್ಕೆ ಸಾಧ್ಯನಾ ಡಿ ಕೆ ಶಿವಕುಮಾರ್ ಅವ್ರಿಗೆ? ಮುಂದಿನ 2.5 ವರ್ಷದೊಳಗೆ ಏನು ನಿಮ್ಮ ಅಜೆಂಡಪ್ಪ, ಏನು ಮಾಡೋರು ನೀವು ಮುಖ್ಯಮಂತ್ರಿಯಾಗಿ? ಸಿದ್ದರಾಮಯ್ಯರು ಮಾಡಲಾರದ ಕೆಲಸಗಳು ಮಾಡ್ಲಿಕ್ಕೆ ಸಾಧ್ಯದನ ನಿಮ್ಮಿಂದ? ಶಿಕ್ಷಣಕ್ಕೆ 15-20% ತೆಗೆದ್ಲಿಕ್ಕೆ ಸಾಧ್ಯದನ? ಹೈಯರ್ ಶಿಕ್ಷಣ ಫ್ರೀಯಾಗಿ ಅಥವಾ ಒಂದು ಏನಪ್ಪ ಕಲಿಯುವಂಥ ಇಚ್ಛೆ ಅಂತ ಮಕ್ಕಳಿಗೆ ಭರ್ಪೂರು ಲೋನ್ ಸಿಗೋಂಗೆ, ಅದು ವಿದೌಟ್ ಕೊಲ್ಯಾಟ್ರಲ್ ಮನಿನೋ ಮತ್ತು ಅವರು ದುಡ್ಡಿದವರು ಜಾಮೀನಿಂದ ಡೈರೆಕ್ಟಾಗಿ ಕೊಡಿಸೋಂಥ ಕೆಲಸ ಮಾಡ್ಲಿಕ್ಕೆ ಸಾಧ್ಯದನ? ಏನು ಮಾಡ್ಲಿಕ್ಕೆ ಸಾಧ್ಯದ ಸಿದ್ದರಾಮಯ್ಯದು ಭಿನ್ನವಾಗಿ? ಯಾಕಂದರೆ ಈಗಾಗಲೇ ಮೀಸಲಾತಿ ಕಾಂತರಾಜ್ ವರದಿಯನ್ನು ತಪ್ಪಿಸೋದು ನೀವು ದೊಡ್ಡ ಹಸ್ತದ ನಿಮ್ಮದು ಅಂತೇಳಿ ಆರೋಪಗಳಿದ್ದಾವೆ ನಮ್ಮ ಮೇಲೆ. ಹೌದು ರೀ, ಹಿಂದುಳಿದವ್ರದ್ದು SC ST ಮೈನಾರಿಟಿ ಅವ್ರಿಗೂ ಹಕ್ಕುಗಳು ಬೇಕಲ್ಲ, ಅವ್ರು ಬದುಕೋರಲ್ಲ, ಅವಕಾಶ ಕೊಡ್ತಾ ಇಲ್ಲ. ಅದಕ್ಕೆ ರಿಸರ್ವೇಷನ್ ಅದ ನಮ್ಮಲ್ಲೇ ಮಾಡ್ಲಿಕ್ಕೆ ಇದ್ದಿದ್ದಾನೆ ಸಿದ್ದರಾಮಯ್ಯರು. ಅದವ್ರನ್ನ ತಾವು ಲಾಭಕ್ಕಾಗಿ ಮಾಡ್ಲಿಕ್ಕೆ ಇದ್ದಿದ್ದಾರೆ, ಅದು ನೀವು ಮಾಡ್ಲಿಕ್ಕೆ ಸಾಧ್ಯ ಇದನ್ನು ಡಿ ಕೆ ಶಿ ಅವ್ರಿಗೆ. ಜೊತೆ ಅದಕ್ಕಿಂತ ಮುಖ್ಯವಾಗಿ ರೈತರ ಬೆಳೆದ ಬೆಳೆಗೆ ಬೆಂಬಲ ಬೆಲೆಗೆ ಕಾನೂನು ಮಾಡ್ಲಿಕ್ಕೆ ಸಾಧ್ಯ ಇದನ್ನು ಡಿ ಕೆ ಶಿ ಅವ್ರಿಗೆ. ಆಗಲಿ ಮುಖ್ಯಮಂತ್ರಿ, ಏನು ತಪ್ಪಿಲ್ಲ. ಅವ್ರಿಗಿಂತ ಒಂದು ಹೆಜ್ಜೆ ಹೋಗಿ ಮುಂದೆ ಇಂಥದ್ದು ಮಾಡ್ತೀನಿ ಅಂತ ಹೇಳ್ರಿ, ಅವ್ರಿಗೆ ಕನ್ವಿನ್ಸ್ ಮಾಡಿರಿ ಸೋನಿಯಾ ಗಾಂಧಿ ಅವರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ. ಅದು ಸಾಧ್ಯನಾ? ಇವು ಸಹಿತ ಇವತ್ತು ಪ್ರಶ್ನೆಗಳು ಮೂಡ್ತದೆ. ಅದೇ ಕಾಲಕ್ಕೆ ಇದು ಅನಗತ್ಯ. ಇವರು ಸಿದ್ದರಾಮಯ್ಯನವರು ದಂಡಿಗೆ ಬಂದಿದ್ದಾರೆ, ಆ ರೆಕಾರ್ಡ್ ಮುರಿಗಿಂತ ಮುಖ್ಯ ಒಳ್ಳೆ ಕೆಲಸ. ಇಲ್ಲಿವರೆಗೆ ರೈತರದ ಕಾಲೇ ಕಾನೂನು ರದ್ದು ಮಾಡೋಕ್ಕಾಗಲಿಲ್ಲ ಅಂತಿದ್ರು ಇವರೆಲ್ಲ ಚುನಾವಣಾ ಸಂದರ್ಭದಲ್ಲೇ. ಇವತ್ತಿಗೂ ಆಗಿಲ್ಲ ಅದು. ಅದು ಕೇಳ್ತಾ ಇದ್ದಾರೆ ರೈತರು, ಬಡತನ ಹೋಗ್ತಾರೆ, ನಾವು ಉದ್ಯೋಗ ಸೃಷ್ಟಿ ಮಾಡ್ತೀನಿ ಕೇಳ್ತಾ ಇದ್ದಾರೆ. ಉದ್ಯೋಗ ಸೃಷ್ಟಿ ಆಗಿಲ್ಲ ಇಲ್ಲಿವರೆಗೆ, ಇವ್ರು ಹಾಕಿರ್ಬೇಕು ಮುಂದೆ 2.5 ವರ್ಷ ಅಂತೇಳಿ ಸಹಜವಾಗಿ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಅದೇನು ಇರಲಿ, ಈ ಸಂದರ್ಭದಲ್ಲೇ BJP ಮತ್ತು JDS, ಅದರಲ್ಲೂ BJP ಇದ್ದಿದ್ದು ಇನ್ನು ತೊಗೊಂಡು ಹೋರಾಟಗಳಿದ್ದು ಅಥವಾ ಮುಂಬರುವ ಅಧಿವೇಶನದಲ್ಲಿ ದೊಡ್ಡ ಇಶ್ಯೂ ಮಾಡಿ ಪ್ರಶ್ನೆ ಮಾಡುವಂಥದ್ದು ಎಲ್ಲ ಸಾಧ್ಯತೆಗಳಿದ್ದಾವೆ. ಮತ್ತು ಮಾಡಬೇಕು ರೀ, ವಿರೋಧ ಪಕ್ಷ ತನ್ನ ಕೆಲಸ ಅಂತ ಮಾಡ್ಬೇಕು. ಏನಪ್ಪ ಈ ಕೆಲಸ ಅಂದ್ರೆ ಸರ್ಕಾರ ಕಿತ್ತಾಡ್ಲಿಕ್ಕತ್ತದ, ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡ್ತಾ ಇಲ್ಲ, ಎದ್ದ ತಕ್ಷಣ ಜಗಳ, ಬರೀ ಅದನ್ನು ನೋಡೋದು ಪತ್ರಿಕೆ ಮತ್ತೇನಿಲ್ಲ. ಪಾಪ ಒಬ್ಬ ರೈತ ಸಾಲಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಂಡು ಚರ್ಚೆಯಲ್ಲಿ ಯಾವುದೋ ಪತ್ರಿಕೆ ಯಾವುದೋ ಮೂಲೆಯಾಗಿ ಬಂದು ಹೋಗಿಬಿಡ್ತದೆ. ಇಲ್ಲಿ ತನ್ನ ಜೀವನದಲ್ಲಿ ಕಳ್ಕೊಂಡು ಹುಡುಗ 35 ವರ್ಷದೊಳಗೆ ಕಾಂತೇಶನ್ ಅಂತ ಇಂಥವ್ರು ಅನೇಕ ಆಗ್ತಾ ಇರ್ತಾರೆ. ಇದ್ರ ಬಗ್ಗೆ ಯಾರು ಚರ್ಚೆನೇ ಇಲ್ಲ ಏನು ಮೀಡಿಯಾದಲ್ಲೇ. ಕೇವಲ ಎದ್ದ ತಕ್ಷಣ ಇವ್ರದ್ದು ಕೇಳೋದು, ಹೊಂಟ್ರು ಬಿಟ್ರು ಹೋದ್ರು. ಅವ್ರು ಮುಖ್ಯಮಂತ್ರಿ ಆದ್ರೆ ಸೇಮ್ ಆದ್ರೆ ಡಿ ಕೆ ಶಿ ಅವ್ರು ಇಲ್ಲ, ಇವ್ರು ಹೇಳಿದ್ರು ಇಲ್ಲ, ಇವ್ರ ಕೈ ಹೆಚ್ಚಾಯ್ತು, ಸಿದ್ದರಾಮಯ್ಯ ಕೈ ಹೆಚ್ಚಾಯ್ತು, ಡಿ ಕೆ ಶಿಗೆ ಹೆಚ್ಚಾಯ್ತು, ಇಲ್ಲ ಕಡಿಮೆ ಆಯ್ತು, ಇವನು ಕಡಿಮೆ ಆಯ್ತು. ಇದು ಹೇಳ್ಕೊಳ್ಳಿ ಕೇಳುವಂಥದ್ದು. ಇದು ಪ್ರಗತಿನ, ಅಭಿವೃದ್ಧಿ ಚರ್ಚೆನ ಇದೆಲ್ಲ. ನಾವು ಮಾಡ್ತಾಯಿದ್ವಿ ಅದನ್ನೇ. ಈಗ ಮತ್ತು ಬೇರೆ ಎಲ್ಲರೂ ಅದನ್ನೇ ಮಾಡ್ತಾಯಿದ್ವಿ. ಆದರೆ ಒಬ್ಬ ರೈತನ ಸಲುವಾಗಿ ದೊಡ್ಡ ಸುದ್ದಿ, ದೊಡ್ಡ ಚರ್ಚೆ, ಆತ್ಮಹತ್ಯೆ ಯಾಕಾಯಿತು, ಏನು ಕಾರಣ ಆಗಲಿಕ್ಕತ್ತದ, ಸಾಲಕ್ಕಾಗಿದಲ್ಲ, ಅದು ಗೊತ್ತಾಯಿತು. ಸಾಲ ತೀರಿಸಲಾದ ಸ್ಥಿತಿ ಅವಾಗ ಯಾಕೆ ಬಂತು? ಭೂಮಿ ಇದ್ದು ಎಲ್ಲ ಇದ್ದು ಬೆಳೆದ ಬೆಳೆಗೆ ಬೆಲೆ ಬರಲಿಲ್ವಾ, ಅಥವಾ ಕುಡುಕನ ಎಂತ, ಇದು ಚರ್ಚೆ ಆಗಬೇಕಾಗಿದೆ ಇವತ್ತು. ಒಬ್ಬ ಕಾರ್ಪೊರೇಟ್ಗಳಿಗೆ ಹೆಚ್ಚುಗಳು 25-26 ಲಕ್ಷ ಕೋಟಿ ರೂಪಾಯಿ ರಿಟರ್ನ್ ಅಪ್ ಮಾಡ್ತೀರಿ. ಪಾಪ ರೈತಗೆ ಇಡೀ ಆಲ್ ಓವರ್ ಇಂಡಿಯಾದೊಳಗೆ 2 ಲಕ್ಷ ಕೋಟಿ ರೂಪಾಯಿ ಸಾಲ ಇರ್ಬೇಕು. ಆ ಮನ್ನಾ ಮಾಡೋದ್ರೆ ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಮಾಡಿಬಿಡ್ತೀರಿ. ಏನಿದೆಲ್ಲ ಇವೆಲ್ಲ ಪ್ರಶ್ನೆ ಏನು ಇವತ್ತು ವಿರೋಧ ಪಕ್ಷ ಮಾಡಬೇಕಾಗ್ಯದ. BJP ಮತ್ತು JDS ಕೂಡ್ಕೊಂಡು ಮಾಡಬೇಕಾಗ್ಯದ. ಇವ್ರ ತಪ್ಪುಗಳನ್ನ ಅವ್ರು ತಿಳಿಸಿ ಹೇಳಬೇಕಾಗ್ಯದ, ಜನ ತಿಳಿಸ್ಬೇಕಾಗ್ಯದ. ಬರೀ ಗ್ಯಾರಂಟಿಯಿಂದ ನಿಮ್ದು ಉದ್ಧಾರ ಆಗೋದಿಲ್ಲ, ಉದ್ಯೋಗ ಸೃಷ್ಟಿ ಆಗಬೇಕಾಗಿದ್ದು. ನಮ್ಮ ಕೃಷಿ ಮಾರ್ಕೆಟ್ ಆಗಬೇಕು, ರೈತರಿಗೆ ದುಡಿಯೋದಕ್ಕೆ ಪ್ರತಿಫಲ ಸಿಗಬೇಕು ಅನ್ನೋದು ಅನೇಕ ವಿಷಯಗಳಿದ್ದಾವೆ. ಚರ್ಚೆ ಮಾಡುವಂಥದ್ದು, ತರುವಂಥದ್ದು. ತಮ್ಮಿಂದ ಮುಂದೆ ಸರ್ಕಾರ ಬಂದರೆ ಮಾಡಲಿಕ್ಕೆ ಸಾಧ್ಯ ಇದೆನಾ ಅನ್ನೋಂಥ ಯೋಚನೆ ಮಾಡುವಂಥ ಕಾಲ ಅಂತ ಹೇಳ್ತಾ ಒಳ್ಳೆ ವಿರೋಧ ಮಾಡ್ತಾಯಿದ್ದಾರೆ, ಪ್ರಶ್ನೆ ಮಾಡ್ತಾಯಿದ್ದಾರೆ ನಮ್ಮ BJPಗರು. ಒಳ್ಳೆಯ ಪ್ರಶ್ನೆಗಳು. ಮತ್ತು ಆಡಳಿತ ಕುಸಿದು ಹೋಗ್ಯದ ಅನ್ನೋದು ಅಷ್ಟು ಸತ್ಯದ. ಮತ್ತು ನಮ್ಮ ಆಡಳಿತ ವರ್ಗ ಹೆಂಗೆ ಇರ್ತಾರಪ್ಪ ಅಂತಂದ್ರೆ ಈ IAS KS ಎಲ್ಲ ಪ್ರವೃತ್ತಿಗಳೆಲ್ಲ
ನಮ್ಮನ್ನು ಇರೋರು ನಿಜವಾಗಿಯೂ ಹಿಂಗೆ ನಡೆದಾಗ ಕೂಡ ಆರಾಮ ಇರ್ತಾರೆ ಅವರು. ಎಲ್ಲಿ ಹೋಗ್ತಿರೋ ಹೋಗ್ರಪ್ಪ, ನಾವು ಆರಾಮ್ ನಿದ್ದೆ ಮಾಡಿ ಎದ್ದು ಹೋಗ್ತೀವಿ ಅಂತೇಳಿ ಅಧಿಕಾರಶಾಹಿ ವರ್ಗದವ್ರು ಚಿಂತೆ ಇಲ್ಲ ಅವ್ರಿಗೆ. ಯಾಕಂದರೆ ಈ ಸಲ ಸರ್ಕಾರದವ್ರು ಬಡದಾಡ್ದಾಗ ನಮ್ಮನ್ನೇ ನೋಡ್ತಾರಂತ ಅವರು ಆರಾಮಿದ್ದಾರೆ. ಅದಕ್ಕಾಗಿ ಇದನ್ನೆಲ್ಲ ಬಿಟ್ಟು ಇವತ್ತು ಸಿದ್ದರಾಮಯ್ಯ ಮತ್ತು ಸಿದ್ದು ಅವರು, ನಮ್ಮ ಇವರು ಡಿಕೇಶ್ ಅವರು ತಮ್ಮ ಜಗಳವನ್ನು ನಿಲ್ಲಿಸಿದರೆ ಭಾಳ ಉತ್ತಮ. ಸರ್ಕಾರದ ಲಕ್ಷ್ಯಕ್ಕೆ ಆಗಬೇಕಾದ ಕೆಲಸ ಭಾಳ ಇದ್ದಾವೆ. ಇನ್ನು ರೈತರಿಗೆ ಬೆಂಬಲ ಬೆಲೆ ಕಾನೂನು ಆಗಬೇಕಾಗೈತಿ, ಅದೇ ಕಾಲ ಉದ್ಯೋಗ ಸೃಷ್ಟಿ ಆಗಬೇಕಾಗೈತಿ. ಅನೇಕ ಪಾಪ ಕಾಲದ ಕೂತಂಥ ಶಿಕ್ಷಕರಾಗಬೇಕು ಕೂತಂಥವ್ರಿಗೆ ಉದ್ಯೋಗ ಬೇಕಾಗೈತಿ. 70,000 ಉದ್ಯೋಗ ಮೊದಲು ಕರೆದವ್ರು ತುಂಬ್ಕೋಬೇಕಾಗೈತಿ. ಈ ಕೆಲಸಗಳಿಗೆ ಗಮನ ಹರಿಸೋದು ಯೋಗ್ಯ ಅಂತ ನನಗೆ ಅನ್ನಿಸ್ತದೆ. ಭಾಳ ಜನ ಈ ರೀತಿ ಮಾತಾಡ್ತಿದ್ದಾರೆ. ವಿರೋಧ ಪಕ್ಷ ಅದನ್ನ ಮಾತಾಡ್ತಾ ಇದೆ. ಆ್ಯಬ್ಸಲ್ಯೂಟ್ ಮೆಜಾರಿಟಿ 40 ಜನ ಶಾಸಕರಿದ್ದಾರೆ, ಯಾಕೆ ಪಜ ಆಡ್ತೀರಿ ಅಂತ ಕೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸ್ಬಾರ್ದು. S60 ನ್ಯೂಸ್ ಅರ್ಥ ಸತ್ಯದ ಕೈಯಲ್ಲಿ ವಂದನೆಗಳು.